2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ನಡೆಸಿದಂತಹ ಹೋರಾಟ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಬೆಳಗಾವಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿತ್ತು ಇವತ್ತು ಮೀಸಲಾತಿಯ ಹೋರಾಟ. ಬ್ಯಾರಿಕೇಡ್ ಅನ್ನು ತಳ್ಳಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ರು ಸರ್ಕಾರದ ವಿರುದ್ಧ. 4 ಮಹಿಳಾ ಪೊಲೀಸರು ಸೇರಿ 12 ಪೊಲೀಸರು 6 ಪ್ರತಿಭಟನಾಕಾರರಿಗೆ ಗಾಯವಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಲಾಠಿ ಚಾರ್ಜ್ ವೇಳೆ ಆಗಿರುವಂತಹ ಗಾಯ, ಜೊತೆಗೆ ಅವರಿಗೆ ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್. 12 ಜನ ಪೊಲೀಸರು ಸೇರಿ ಒಟ್ಟು 6 ಜನ ಪ್ರತಿಭಟನಾಕಾರರಿಗೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಗಾಯ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಚೇತನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, 12 ಜನ ಪೊಲೀಸರು 6 ಜನ ಪ್ರತಿಭಟನಾಕಾರರಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ. ಸದ್ಯಕ್ಕೆ ಅವರ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಈ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ರೂಪುರೇಷೆಗಳು ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಚೇತನ್. ಖಂಡಿತವಾಗಿಯೂ ಪ್ರೇಮ್, ಏನು ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಹಿಂಸಾತ್ಮಕ ರೂಪ ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಕೂಡ 18 ಜನರಿಗೆ ಗಂಭೀರ ಗಾಯ ಆಗಿರುವಂಥದ್ದು, 12 ಜನ ಪೊಲೀಸರು 6 ಜನ ಪ್ರತಿಭಟನಾಕಾರರಿಗೆ ಗಾಯಗಳಾಗಿರುವಂಥದ್ದು. ನಿಮಗೆ ಗಾಯಾಳುಗಳ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಪೊಲೀಸರಿಗೂ ಕೂಡ ಚಿಕಿತ್ಸೆ ನೀಡುವ ಕೆಲಸವನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಪ್ರತಿಭಟನಾಕಾರರಿದ್ದಾರೆ ಅವ್ರಿಗೂ ಕೂಡ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದರ ಒಟ್ಟಿಗೆ ಏನು KLE ಆಸ್ಪತ್ರೆ ಇದೆ, KLE ಆಸ್ಪತ್ರೆಯಲ್ಲೂ ಇಬ್ಬರಿಗೆ ಗಂಭೀರ ಗಾಯಗಳಾದ ಪರಿಣಾಮ ಅವ್ರಿಗೂ ಕೂಡ ಚಿಕಿತ್ಸೆ ನೀಡುವ ಕಾರ್ಯ ನಡೀತಿದೆ. ಮತ್ತೊಂದು ಕಡೆ ಏನು ಪಂಚಮಸಾಲಿ ಹೋರಾಟಗಾರರಿದ್ದಾರೆ, ಹೋರಾಟಗಾರರು ಕೂಡ ಈಗ ಬಿಮ್ಸ್ ಆಸ್ಪತ್ರೆಗೆ ಆಗಮಿಸಿರುವಂಥದ್ದು. ಬಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ಏನು ಗಾಯಾಳುಗಳಿದ್ದಾರೆ, ಗಾಯಾಳುಗಳಿಗೆ ಭೇಟಿ ನೀಡೋ, ಗಾಯಾಳುಗಳಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪುತ್ರ ಮುನ್ಲಾಲ್ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಲಾಠಿ ಚಾರ್ಜ್ ಬಗ್ಗೆ ಏನು ಹೇಳ್ತಾರೆ? ಎಲ್ಲೋ ಕಾಂಗ್ರೆಸ್ ಲಿಂಗಾಯತ್ ವಿರೋಧಿ ಏನು ಮೆಸೇಜ್ ಪಾಸ್ ಆಯಿತು ಅನ್ನೋ ಮಾತುಗಳು ಕೇಳಿಬರ್ತಿರುವಂಥದ್ದು. ದಯವಿಟ್ಟು ಇದಕ್ಕೆ ಬೇರೆ ಅರ್ಥ ಕೊಡಬಾರ್ದು ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ನಿನ್ನೆ ತಾನೇ ಗುರುಗಳು ಪ್ರೆಸ್ ಮೀಟಲ್ಲಿ ಹೇಳಿದರು, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಸರಿಸುಮಾರು 20ರಿಂದ 25 ಸಾವಿರ ಜನ ಇವತ್ತು ಪ್ರತಿಭಟನೆಯಲ್ಲಿ ಸೇರಿದರು. ಅದರಲ್ಲೂ ಕೂಡ ಪಕ್ಷಾತೀತವಾಗಿ ಸರ್ಕಾರ ಪಕ್ಷದವರು ಹಾಗೂ ಎರಡು ಪಕ್ಷದವರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಾಕಷ್ಟು ಜನ ಸೇರಿದ್ರಿಂದ ಎಲ್ಲೋ ಒಂದು ಕಡೆ ನೂಕು ನುಗ್ಲಾಟು ಆದಿದ್ದ ಸಂದರ್ಭದಲ್ಲಿ ಸುಮಾರು ಕೆಲವು ಕಿಡಿಗೇಡಿಗಳು ಪೊಲೀಸರ ಮೇಲೆ ಬಾಟಲ್ ಬಿಸಾಕಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಲ್ಲು ಬಿಸಾಕಿರೋದ್ರಿಂದ ಎರಡೂ ಗುಂಪಲ್ಲಿ ಘರ್ಷಣೆ ಆಗಿದೆ. ಇದು ಆಗಬಾರ್ದು. ಪ್ರತಿಭಟನಾಕಾರರೆಲ್ಲ ಕಿಡಿಗೇಡಿಗಳು ಸರ್. ಇಲ್ಲ, ನಾನು ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ. ಕೆಲವು ಯಾರಾದರೂ ಅನ್ವಾಂಟೆಡ್ ಜನ ಇದ್ದವರು, ಬಟ್ ಪ್ರತಿಭಟನಾಕಾರರಿಗೆ ಬಂದಲ್ಲಿ ಗುರುಗಳ ಮಾತನ್ನು ಕೇಳಿದ ಮೇಲೆ ಭಾಳ ಶಾಂತಿಯಿಂದ ನಡೀತಾ ಇತ್ತು. ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ವಿ. ನಾವು ಕೂಡ ಮುಂಚೂಣಿಯಲ್ಲೇ ಇದ್ವಿ. ಇದರಲ್ಲಿ ಬೆಳಗ್ಗೆಯಿಂದ ಹಿಡ್ಕೊಂಡು ಇವತ್ತು ಇಡೀ ದಿನ ಪ್ರತಿಭಟನೆಯಲ್ಲಿ ನಾವಾಗಿರ್ಬೋದು, ನಮ್ಮ ಪಕ್ಷಾತೀತ ಹೋರಾಟ ಅಂದದ್ದು ಇವತ್ತು ಸಾಕಷ್ಟು ತಮ್ಮ ಏನು ಪಂಚಮಸಾಲಿ ಮುಖಂಡರೇ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿರುವಂಥದ್ದು, ಲಾಠಿ ಚಾರ್ಜ್ ವಿರುದ್ಧ ಸಾಕಷ್ಟು. ನೀವೇನು ಹೇಳ್ತೀರಿ? ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಸರ್? ನಮ್ಮ ಸ್ಟ್ಯಾಂಡ್ ಒಂದೇ, ಪಂಚಮಸಾಲಿ ಮೀಸಲಾತಿಗೆ 2A ಸಿಗಬೇಕು. ಅದೇ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಪ್ರತಿಯೊಬ್ಬರು ಕೂಡ ಇವತ್ತು ಪಕ್ಷಾತೀತವಾಗಿ ನಾವು ಭಾಗವಹಿಸಿದ್ವಿ. ನಮ್ಮ ಹೋರಾಟದಲ್ಲಿ ಎಲ್ಲೋ ಒಂದು ಕಡೆ ಆಗಬಾರ್ದು ಘಟನೆ ಆಗಿದೆ. ನಾವು ಯಾರು ಕೂಡ ಇದಕ್ಕೆ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಥರ ಘಟನೆ ಆಗಬಾರ್ದು ಅನ್ನೋ ನಮ್ಮದು ಒಂದು ಮನಸ್ಸು ಇಚ್ಛೆ. ಅದರಲ್ಲಿ ಸಾಕಷ್ಟು ಜನರಿಗೆ ಇವತ್ತು ಗಾಯ ಆಗಿದೆ. ಹಾಗಾಗಿ ನಾವಾಗಿರ್ಬೋದು, ನಮ್ಮ ನಾಯಕರಾದಂಥ ರೋಹಿಣಿ ಪಾಟೀಲ್ ಅವರಾಗಿರ್ಬೋದು, ಸಾಕಷ್ಟು ಜನ ನಾವು ಇದ್ದಂಥ ಪೇಷಂಟ್ಗಳನ್ನ ಇವತ್ತು ನೋಡಿ ಅವರ ಹೆಲ್ತ್ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಇದು ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರದ ಮಾತುಗಳು. ಏನು ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ ಪರಿಣಾಮ ಲಾಠಿ ಚಾರ್ಜ್ ಆಗಿರುವಂಥದ್ದು. ಪಕ್ಷಾತೀತವಾಗಿ ಹೋರಾಟ ಮಾಡಲಾಗ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ಸನ್ನು ಬ್ಲೇಮ್ ಮಾಡುವ ಮಾತುಗಳಿಲ್ಲ ಅನ್ನೋ ಮಾತುಗಳನ್ನು ಹೇಳಿರುವಂಥದ್ದು. ಅದರೊಟ್ಟಿಗೆ ಏನು ಎಕ್ಸ್ರೇ ಮಾಡುವ ಗಾಯಾಳುಗಳಿದ್ದಾರೆ, ಅವರನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಜನರಿಗೆ ಎಕ್ಸ್ರೇ ಮಾಡಿ ಚಿಕಿತ್ಸೆ ನೀಡುವ ಕೆಲಸವನ್ನು ವೈದ್ಯರು ಮಾಡ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.